ನೋ ಅನ್ಡೌಟೆಡ್ಲಿ ಇವರ್ ಎ ವೆರಿ ಗುಡ್ ಪರ್ಫಾರ್ಮರ್ ಸ್ಟೇಜ್ ಮೇಲೆ ಈಗಲೂ. ಲೈಕ್ ಆಡ್ತಿದ್ದಾರೆ ಅಂದರೆ ಇಡೀ ಸ್ಟೇಜ್ ಪೂರ್ತಿ ಆವರಿಸ್ಕೊಂಡು ಜನರ ಹತ್ರ ಹೋಗಿ ಮತ್ತೆ ಎಲ್ಲರ ಐಬಾಲ್ ಕ್ಯಾಚ್ ಆಗೋ ಥರನೇ ಪರ್ಫಾರ್ಮ್ ಮಾಡ್ತಾರೆ ವ್ಯಾಸ್. ದಟ್ಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ. ಆ ಜರ್ನಿ ಎಷ್ಟು ವರ್ಷದ್ದು? ಅಂದರೆ ಇನ್ನೂ ಪ್ಲೇಬ್ಯಾಕ್ ಸಿಂಗರ್ ಆಗಿಲ್ಲ, ಬಟ್ ಎಲ್ಲ ಕಡೆ ಹಾಡ್ತಿದ್ದೀನಿ. 2000 ಅದೇ ಈ ರಿಯಾಲಿಟಿ ಶೋ ಮುಗಿದ ಮೇಲೇ ಆರ್ಕೆಸ್ಟ್ರಾಗಳಲ್ಲಿ ಕರೆಯೋರು. ರಿಯಾಲಿಟಿ ಶೋ ನೋನ್ ಫೇಸ್ ಅಂತ. ಅವಾಗ ಇನ್ನೂ ಸೋಷಿಯಲ್ ಮೀಡಿಯಾ ಎಷ್ಟು ಇರ್ಲಿಲ್ವಲ್ಲ, ಫೇಸ್ಬುಕ್ ಆಗ್ತಾನೆ ಶುರುವಾಗಿತ್ತು. ಬಟ್ ಸ್ಟಿಲ್ ವಿ ವರ್ ಫೇಮಸ್. ಇದು ಹೆಂಗೆ ಅಂದ್ರೆ ನಮ್ಮ ರಿಯಾಲಿಟಿ ಶೋ ಒಂದು ವರ್ಷ ಮಂಡೇ ಟು ಫ್ರೈಡೇ ಬರ್ತಾ ಇತ್ತು. ಸ್ಯಾಟರ್ಡೆ ಸಂಡೇ ರಿಯಾಲಿಟಿ ಶೋ ಮಂಡೇ ಟು ಫ್ರೈಡೇ ಫಾರ್ 1 year. ಇದೊಂಥರ ಸೀರಿಯಲ್ಗಿಂತ ಜಾಸ್ತಿ ಫೇಮ್ ಬಂದ್ಬಿಟ್ಟಿತ್ತು ನಮಗೆ. ಅವಾಗಲೇ ರೋಡಲ್ಲಿ ಓಡಾಡಿದ್ರೆ ವ್ಯಾಸರಾಜ್ ನಿಮ್ ಫ್ಯಾನ್ ರೀ ನಾವು. ಇವನಿಗೆ ಸಿಕ್ಕಾಬಡೆ ಫ್ಯಾನ್ಸ್ ಇದ್ರು, ಅದರಲ್ಲೂ ಫೀಮೇಲ್ ಫ್ಯಾನ್ಸ್ ಜಾಸ್ತಿ. ಲೆಟರ್ಸ್ ಎಲ್ಲ ಬರೋದು ಇವನಿಗೆ. ಅಂದ್ರೆ ಏಜ್ ಗ್ರೂಪ್ ಲಿಮಿಟೇ ಇಲ್ಲ, ಸ್ಕೂಲ್ ಹುಡುಗಿರಿಂದ ಹಿಡಿದು ಅಜ್ಜಿರೋರ್ಗು ಲೆಟರ್ ಬರೀತಾ ಇದ್ರಾ? ಇದಕ್ಕೆ ಚಾನಲ್ ಲೆಟರ್ ಬರೋದು. ನನ್ನ ಫೇವ್ರೇಟ್ ವ್ಯಾಸರಾಜು, ಅವ್ರು ಹಾಡೋದು ಭಾಳ ಇಷ್ಟ, ಅದು ಇದು ಅಂತ. ಒಂದು ಇನ್ಸಿಡೆನ್ಸ್ ನಂಗೆ ಜ್ಞಾಪಕ ಇರೋದು. ನಾನು ಶೂಟಿಂಗ್ ಹೋಗಿದ್ದೆ ನಮ್ಮದು ರಿಯಾಲಿಟಿ ಶೋಗೆ. ರಿಹರ್ಸ್ ಮಾಡ್ತಾ ಇದ್ದೀನಿ, ಒಬ್ರು ಬಂದರು ಚಾನಲಿಂದ. ವ್ಯಾಸ್ ಒಂದು ನಿಮಿಷ ಆಚೆ ಬರ್ತೀರಾ? ಯಾಕೆ, ಏನು ಸಮಾಚಾರ? ಬನ್ನಿ ಒಂದು ವಿಷಯ ಇದೆ ಅಂತ. ಹೋದ್ರೆ ಒಬ್ಳು ಹುಡುಗಿ ಅಪ್ಪ ಅಮ್ಮಂಗೆ ಹೇಳ್ದೆ ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾಳೆ, ನಾನು ವ್ಯಾಸರಾಜ್ ಜೊತೆ ಇರ್ತೀನಿ ಅಂತ. ನಮ್ಮ ಅಪ್ಪನೂ ಬಂದಿದ್ರು ಶೂಟಿಂಗ್ಗೆ. ನಮ್ಮ ಅಪ್ಪ ನೋಡಿ ಗಾಬರಿ ಆಗ್ಬಿಟ್ರು, ಏನಮ್ಮ ನೀನು ಅಪ್ಪ ಅಮ್ಮಂಗೆ ಹೇಳಿಲ್ವ ಅಂತ. ಇಲ್ಲ ಅಂಕಲ್, ನಾನು ವ್ಯಾಸರಾಜ್ ಜೊತೆ ಇರಬೇಕು, ನನಗೆ ಮನೆಗೆ ವಾಪಸ್ ಹೋಗಲ್ಲ ನಾನು ಅಂತ. ಅವಳನ್ನ ಕೂಡಿಸಿ, ಅವಳಿಗೆ ಜ್ಯೂಸ್ ಗೀಸ್ ಕುಡಿಸಿ ಮಾತಾಡಿ ಫೋಟೋ ಗಿಟೋ ತೆಗೆಸ್ಕೊಂಡು ಅವಳಿಗೆ ಬುದ್ಧಿ ಹೇಳಿ ಹಂಗೆಲ್ಲ ಮಾಡಬಾರ್ದು ಅಂತ ಕಳ್ಸಿದ್ದಾಯ್ತು. ಪುಣ್ಯ ಕೇಳಿಸ್ಕೊಂಡ್ಲಲ್ಲ ಅವಳು. ಬಲವಂತವಾಗಿ ಕಳ್ಸಿದ್ದಾಯ್ತು. ಕರ್ಕೊಂಡೋಗಿ ಮೆಜೆಸ್ಟಿಕ್ ಬಿಟ್ಟು ಬಸ್ ಹತ್ಸಿ ಹಂಗೆಲ್ಲ ಮಾಡಬಾರ್ದು ಅಂತ. ಮೊಬೈಲು ಇಲ್ಲ, ಲ್ಯಾಂಡ್ಲೈನು. ಫೋನ್ ಮಾಡಿಕೊಡು ಅಂದರೆ ಮಾಡೋಕ್ಕೆ ರೆಡಿ ಇಲ್ಲ ಅವಳು. ಸೊ ಆ ಥರ ಲೆಟರ್ಸು ತುಂಬ ಜನ ಹೌಸ್ ವೈಫ್ಸು ತುಂಬ ಜನ ಮೆಸೇಜ್ ಮಾಡೋರಂತೆ, ಏನಂತ, ಈ ಥರ ನಮ್ಮ ಮಗನೂ ಈ ಥರ ಹಾಡಬೇಕು ಅಂತ ಆಸೆ ಇತ್ತು ನನಗೆ, ಐ ಸಿ ಮೈ ಸನ್ ಇನ್ ಹಿಮ್, ಆ ಥರ ಎಲ್ಲ. ಸೊ ಒಳ್ಳೆ ಫೇಮ್ ಅವಾಗ. ಅದು ಮುಗಿಸಿ ಈ ಥರ ಆರ್ಕೆಸ್ಟ್ರಾಗಳಲ್ಲಿ ಗೆಸ್ಟ್ ಸಿಂಗರಾಗಿ ಹಾಡಿ, ಒನ್ ಡೇ ಆರ್ಕೆಸ್ಟ್ರಾದಲ್ಲಿ ಅಲ್ಲಿ ಸಿಂಗರ್ಸು ನನ್ನ ಹಾಡು ಹಾಡೋವಾಗಿ ಆಗಿದ್ದು. ಇವು ಪ್ಲೇ ಬ್ಯಾಕ್ ಮಾಡಿರೋ ಸಾಂಗ್ಸ್ ನ ಈಗ ಎಷ್ಟೋ ಜನ ಶೋಸ್ ಅಲ್ಲಿ ಹಾಡ್ತಾರೆ. ಅದು ಬಹಳ ಬಹಳ ಅಚೀವ್ಮೆಂಟ್ ಅಂದ್ರೆ ಅದು. ಏನ್ ಯೂನಿಕ್ನೆಸ್ ವ್ಯಾಸಲ್ಲಿ? ಎರಡು ವಿಷಯ ಇದೆ. ಒಂದು, ತುಂಬಾ ಜನ ಸಿಂಗರ್ಸ್ ರೆಕಾರ್ಡಿಂಗ್ ಸ್ಟುಡಿಯೋಲ್ ಹಾಡಿದಾಗ ತುಂಬಾ ಚೆನ್ನಾಗಿ ಕೇಳಿಸುತ್ತೆ, ಕೆಲವರು ಸ್ಟೇಜಲ್ಲಿ ಹಾಡಿದಾಗ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಬಟ್ ವ್ಯಾಸ್ದೇನು ಅಂದರೆ ರೆಕಾರ್ಡಿಂಗ್ ಸ್ಟುಡಿಯೋಲು ಚೆನ್ನಾಗಿ ಕೇಳಿಸುತ್ತೆ, ಸ್ಟೇಜಲ್ಲೂ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕೇಳಿಸುತ್ತೆ ವಾಯ್ಸು, ಡೆಪ್ತ್ ಇದೆ. ಅಂದರೆ ಯಾರೇ ಹಿಂಗೆ ಕೂತಿದ್ರು ಹಿಂಗೆ ತಲೆ ಎತ್ತು ನೋಡಬೇಕು, ಆ ಥರ ವಾಯ್ಸು, ಅದೊಂದು ಸ್ಪೆಷಾಲಿಟಿ. ಇನ್ನೊಂದು, ಈಸ್ ವೆರಿ ವರ್ಸಟೈಲ್. ಈಗ ಚಕ್ರವರ್ತಿ, ಬಾಬಾನ ರೆಡಿ, ಆಕಾಶನೇ ಅದ್ರಿಸುವ, ಇಂಥ ಸಾಂಗ್ಸ್ ಎಲ್ಲ ನೀವು ಕೇಳಿದ್ದೀರಾ, ಫುಲ್ ಎನರ್ಜಿ. ಈ ಕಡೆ ಡಿವೋಷ್ನಲ್ ಹೋದರೆ, ಡಿವೋಷ್ನಲ್ ಸಾಂಗ್ಸ್ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಅವನ ವಾಯ್ಸಲ್ಲಿ ಅಂದರೆ ಅದಕ್ಕೂ ಇದಕ್ಕೂ ಸಮಾಧಾನ ಇಲ್ಲ. ಬಟ್ ಇಟ್ ಈಕ್ವಲಿ ಜಸ್ಟಿಸ್ ಮಾಡ್ತಾನೆ. ಆ್ಯಂಡ್ ಈ ಕಡೆ ಭಾವಗೀತೆ ಅಥವಾ ಜನಪದ ಅದಕ್ಕೆ ಹೋದ್ರೂ ಅಷ್ಟೇ ಚೆನ್ನಾಗಿ ಔಟ್ಪುಟ್ ಬರುತ್ತೆ. ಆ್ಯಂಡ್ ಮೆಲಡಿ ನೆಕ್ಸ್ಟ್ ಲೆವೆಲ್ ಕೇಳಿಸುತ್ತೆ. ಸೊ ಈಸ್ ವೆರಿ ವರ್ಸಟೈಲ್. ಅದೇನಕ್ಕೆ ಅಂದರೆ ಹಿ ಗಿವ್ಸ್ 100% ಟು ವಾಟ್ ಎವರ್ ಹಿ ಡಸ್. ಆ ಭಾವ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಅದು ರೆಂಡರ್ ಮಾಡ್ತಾನಲ್ಲ. ಸೊ ಲವ್ ಫಾರ್ ಮ್ಯೂಸಿಕ್ ಮೇ ಬಿ ಅದಕ್ಕೆ ಕಾರಣ ಇರಬೇಕು. ಏನು ಬ್ರೇಕ್ ಥ್ರೂ ಯಾವಾಗ, ಯಾವುದು? ಚಕ್ರವರ್ತಿ ಅನ್ಡೌಟೆಡ್ಲಿ ದರ್ಶನ್ ಅವ್ರದ್ದು. ಹಾಂ. ಸೊ ಆ ಟೈಮಲ್ಲಿ ನಾನು ಕೆಲಸ ಧೈರ್ಯ ಮಾಡಿ ಬಿಟ್ಬಿಟ್ಟಿದ್ದೆ. ಇಲ್ಲ, ಇದನ್ನ ಏನಾದ್ರು ಪ್ರೂವ್ ಮಾಡ್ಕೊಳ್ಳೋಣ ಅಂತ. ಏನು ಕೆಲಸ ಇತ್ತು? ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ನಾನು ಡಿಸೈನ್ ಇಂಜಿನಿಯರ್ ಆಗಿದ್ದೆ ಟಾಟಾ ಪವರಲ್ಲಿ. ಅದೇ ಮಂಡೇ ಟು ಫ್ರೈಡೇ ಕೆಲಸ ಬೇಸ ತಗೊಬಿಟ್ಟಿದೆ ಅದೇ ಮಾಡಿ ಮಾಡಿ. ಒಂದಿನ ನಾನು ಇವಳು ಡಿಸ್ಕಸ್ ಮಾಡಿ, ಬಾ ಏನಾದ್ರು ಜೊತೆಗೆ ಮಾಡೋಣ, ಏನು ತೊಂದರೆ ಇಲ್ಲ, ವಿಲ್ ಸ್ಟ್ಯಾಂಡ್ ಫಾರ್ ಈಚ್ ಅದರ್ ಅಂತ ಡಿಸೈಡ್ ಮಾಡಿ ಹೇಳಿದ್ದ ಮೇಡಮ್ ಅವರು. ನೀವು ನಿಜವಾಗ್ಲೂ ಅವರ ಬಾಳಿನಲ್ಲಿ ಜ್ಯೋತಿ ಹತ್ತಿಸಿದ್ದೀರಿ. ಸೊ ಧೈರ್ಯ ಮಾಡಿ ಬಿಟ್ಬಿಟ್ಟು ಕೆಲಸ. ಅಂದರೆ ನಾನು ಯಾವ ಥರ ವ್ಯಕ್ತಿ ಅಂದರೆ, ಯಾರನ್ನೂ ಹೋಗಿ CD ಕೊಟ್ಟು ಸರ್ ಹಾಡು ಕೇಳಿ ನನಗೊಂದು ಚಾನ್ಸ್ ಕೊಡಿ ಆ ಥರ ಯಾವತ್ತೂ ಮಾಡೋದನ್ನಲ್ಲ. ಆ ಥರ ಅಪ್ರೋಚ್ ನಂಗೆ ಇಷ್ಟ ಇರಲಿಲ್ಲ. ನನಗೆ ದೇವರೊಂದು ಆಪರ್ಚುನಿಟಿ ಕೊಡಬೇಕು, ನನ್ನ ಟ್ಯಾಲೆಂಟಿಂಗ್ ಮಾಡ್ಬೇಕು ನನಗೆ ಅಂತ. ಅರ್ಜುನ್ ಸರ್ ಒಂದು ಶೋಲಿ ನನ್ನ ನೋಡಿ ತುಂಬ ಚೆನ್ನಾಗಿ ಹಾಡ್ತಾರೆ, ನಂಬರ್ ಕೊಡಿ ಅಂತ ಇಸ್ಕೊಂಡು, ಆ ಟೈಮಲ್ಲಿ ಇದು ನಡೀತಾ ಇತ್ತು, ಯಾವುದು ಮುಂಗಾರು ಮಲೆ 2, ಅದಕ್ಕೆ ಕರೆದು ಹಾಡ್ಸೋಕ್ಕೆ ಶಶಾಂಕ್ ಅವ್ರದ್ದು. ಅದರಲ್ಲಿ ಇವತ್ತಿಗೂ ಒಂಟೆ ಸಾಂಗ್ ಅಂತ ಒಂದಿದೆ. ಅದರಲ್ಲಿ ಸಾಂಗ್ ಶುರುವಾಗೋದು ನನ್ನ ವಾಯ್ಸಿಂದಾನೆ. ಇನ್ಫ್ಯಾಕ್ಟ್ ನಂದೇ ವರ್ಷನ್ ಇತ್ತು ಅದರಲ್ಲಿ. ಬಟ್ ಫೈನಲಿ ಅದು ಮೈನ್ ಹಾಡು ರೆಕಾರ್ಡ್ ಮಾಡೋದಿನ ನನ್ನ ವಾಯ್ಸ್ ಹಾಳಾಗಿ, ಇದು ಮತ್ತೆ ದೇವ್ರ ಚಾಲೆಂಜು.
ಚಾನ್ಸ್ ಕೊಟ್ಬಿಟ್ಟ. ಬಟ್ ಮತ್ತೆ ನನಗೆ ಸರ್ರು ಹೇಳ್ಬಿಟ್ರು ನಿಮ್ದೇ ಫೈನಲ್ ಅಂತ. ಫೈನಲ್ ಅಂತ ಹೇಳ್ಬಿಟ್ಟಿದ್ರು. ಆಮೇಲೆ ಶೂಟ್ ಮಾಡಕ್ ಟೀಮ್ ಅವ್ರನ್ನ ಕರ್ಸ್ಬಿಟ್ಟಿದ್ರು. ಶಶಾಂಕ್ ಅವರು ಹೇಳಿ ಇಲ್ಲ ವ್ಯಾಸ್ ವಾಯ್ಸ್ ಚೆನ್ನಾಗಿದೆ, ಶೂಟ್ ಮಾಡಕ್ಕೆ ಅವ್ರ ವಾಯ್ಸ್ ಚೆನ್ನಾಗಿದೆ, ಅದನ್ನೇ ಇಟ್ಕೊಳ್ಳೋಣ ಅಂತ. ಮೇಕಿಂಗ್ ಶೂಟ್ ಮಾಡ್ತೀವಿ, ಇವತ್ತು ಫ್ರೆಶ್ ಆಗಿ ಒಂದ್ಸಲಿ ಹಾಡ್ಬಿಡಿ. ಅವಾಗ ನಾನು ಟ್ರ್ಯಾಕ್ ಆಗಿ ಹಾಡಿದ್ದೆ, ಒಂದು ಫೈನಲ್ ಹಾಡ್ಬಿಡಿ ನಿಮ್ದೇ ಫೈನಲ್ ಅಂತ. ಅವತ್ತು ಹಾಡಕ್ ಹೋಗ್ತೀನಿ, ನಾನು ಹಾಡಿದ್ದೆ ನನಗೆ ಹಾಡಕ್ ಆಗ್ತಾ ಇಲ್ಲ, ಆ ರೇಂಜರ್ ರೀಚ್ ಆಗ್ತಿಲ್ಲ, ವಾಯ್ಸ್ ಕ್ರ್ಯಾಕ್ ಆಗ್ತಾ ಇದೆ. ಅದು ಹಿಂದಿನ ದಿನ ಯಾವುದೋ ಶೋಗೆ ಹೋಗಿ ಬಂದ್ಬಿಟ್ಟಿದ್ದೀನಿ, ವಾಯ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ, ನಿದ್ದೆ ಆಗಿಲ್ಲ ಸರಿಗೆ. ಸೊ ಮತ್ತೆ ಬೇಜಾರಾಯ್ತು, ಇದೇನಪ್ಪ ಚಾನ್ಸ್ ಕೈಗೆ ಬಂದಿತ್ತು ಬಾಯ್ಗೆ ಬರಲಿಲ್ವಲ್ಲ ಅಂತ. ಅವತ್ತು ಅರ್ಜುನ್ ಸರ್ ಹೇಳಿದ್ರು, ಇಲ್ಲ ವ್ಯಾಸ್ ದೇ ಸಮಥಿಂಗ್ ಬಿಗ್ ವೇಟಿಂಗ್ ಫಾರ್ ಯು ಅಂತ ಅನ್ಸುತ್ತೆ, ತೊಂದರೆ ಇಲ್ಲ ಬಿಡಿ, ತಲೆ ಕೆಡಿಸ್ಕೊಬಿಡಿ ಅಂತ. ಆ ಹಾಡು ಶುರು ವಾಯ್ಸ್ ನಂದೇ ಇದೆ ಇವತ್ತು. ಏನು ಬಿಟ್ಟಿದೆ ಅದು? ಸಬ್ಕಾ ಹೇ ಖೋಪಡಿ ರಾಂಗು ಬ್ಯಾಂಗ್ ಬ್ಯಾಂಗು ಒಂಟೆ ಸಾಂಗು ಅದಿದೆಯಲ್ಲ, ಅದ್ರಲ್ಲಿ ಫಸ್ಟ್ ಎಂಟ್ರಿ ವಾಯ್ಸ್ ನಂದೇ ಇದೆ ಇವತ್ತು. ಆಮೇಲೆ ಚೇಂಜ್ ಆಗಿ ಆಮೇಲೆ ಅರಮಾನ್ ಹಾಡಿದ್ದಾರೆ. ಅದಾದ್ಮೇಲೆ ಸರ್ ಹೇಳಿದ್ದು, ಇಲ್ಲ ದೊಡ್ಡದೇನಾದ್ರು ಇದೆ ಬಿಡಿ, ಯು ಹ್ಯಾವ್ ದ ಟ್ಯಾಲೆಂಟ್, ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ, ತಲೆ ಕೆಡಿಸ್ಕೋಬೇಡಿ, ಇನ್ನೂ ತುಂಬ ಇದೆ, ಲಾಂಗ್ ಜರ್ನಿ ಟು ಗೋ, ವೆಯ್ಟ್, ಕಾಮಾಗಿರಿ ಅಂತ. ಅದಾಗ ಸ್ವಲ್ಪ ದಿನಕ್ಕೇ ಸರ್ ಒಂದಿನ ಕಂಪೋಸಿಂಗ್ ಕರೀತಾರೆ. ಯಾವ ಸಿನಿಮಾ ಸರ್ ಅಂತ ಕೇಳಿದ್ರೆ, ದರ್ಶನ್ ಅವ್ರಿಗೆ ಚಕ್ರವರ್ತಿ, ಫಸ್ಟ್ ಟೈಮ್ ದರ್ಶನ್ ಅವ್ರ ಸಿನಿಮಾಗೆ ನಾನು ಮ್ಯೂಸಿಕ್ ಮಾಡ್ತಾ ಇರೋದು ಅಂತ. ನಾನು ಐ ಗಾಟ್ ವೆರಿ ಎಕ್ಸೈಟೆಡ್, ಸೂಪರ್ ಸರ್. ಕಂಪೋಸಿಂಗ್ ಕೂತೆ, ಚಕ್ರವರ್ತಿ ಟಿಲ್ ಟ್ರ್ಯಾಕ್ ಕಂಪೋಸಿಂಗಲ್ಲಿ ಹಾಡಿದ್ದು ನಾನು. ಅದು ನಾಗೇಂದ್ರ ಪ್ರಸಾದ್ ಅವರು ಆನ್ ಸ್ಪಾಟ್ ಈ ಬಿಸಿ ಬಿಸಿ ದೋಸೆ ರೆಡಿ ಆಗೋ ಥರ ಇವ್ರು ಟ್ಯೂನ್ ಕೊಡೋಕ್ಕೆ, ಅವ್ರು ಲಿರಿಕ್ ಕೊಡೋಕ್ಕೆ ಸಿಕ್ಕಾಪಟ್ಟೆ ಫಾಸ್ಟು ನಾಗೇಂದ್ರ ಪ್ರಸಾದ್ ಅವರು. ಅಲ್ಲಿ ಕೂತಲ್ಲೇ ಹಂಗೆ ಕೊಡ್ತಾ ಇರ್ತಾರೆ. ಅದು ಈ ಲೈನ್ ಸ್ವಲ್ಪ ಏನಾದ್ರು ಚೇಂಜ್ ಅಂದರೆ 15 ಆಪ್ಷನ್ ಕೊಡ್ತಾರೆ. ಅವ್ರೊಂಥರ ಜೀನಿಯಸ್, ಚಾನ್ಸೇ ಇಲ್ಲ. ಸೊ ಅವ್ರು ಕೊಟ್ಟರು, ನಾನು ಹಾಡಿದೆ. ಸರ್ಗೆ ಅವಾಗಲೇ ಅನಿಸಿದೆ, ಈ ಸಾಂಗ್ ವ್ಯಾಸಕ್ಕೆ ಸೂಟ್ ಆಗುತ್ತೆ, ವಿ ಕ್ಯಾನ್ ಕೀಪ್ ದಿಸ್ ಅಂತ. ನಾನು ಎಷ್ಟೊಂದು ಸಲ ಅರ್ಜುನ್ ಸರ್ನ ಕೇಳ್ಬಿಟ್ಟಿದ್ದೀನಿ, ಸರ್ ಅವತ್ತಿಗೆ ನಾನು ಹೊಸ ಹುಡುಗ, ಆ್ಯಂಡ್ ನೀವು ದರ್ಶನ್ ಅವ್ರಿಗೆ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡ್ತಾ ಇರ್ತೀರಾ, ನಿಮಗೂ ಆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ, ನೋಡೋಣ ಅರ್ಜುನ್ ಸರ್ ಹೆಂಗೆ ಮಾಡ್ತಾರೆ ಅಂತ ಇಂಡಸ್ಟ್ರಿ ವೆಯ್ಟ್ ಮಾಡ್ತಿರುತ್ತೆ. ಟೈಟಲ್ ಟ್ರ್ಯಾಕು ಒಬ್ಬ ಹೊಸ ಹುಡುಗ ಕನ್ನಡದ ಹುಡುಗನ ಕೈಲಿ ಹಾಡಿಸ್ಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ನೀವು ಶಂಕರ್ ಮಹಾದೇವನ ಕೈಲಿ ಹಾಡಿಸ್ಬೋದಾಗಿತ್ತು, ಆಗಿನ ಕಾಲ ಕೈಲಾಶ್ ಕೇರು, ಯಾರಿಗೆ ಬೇಕಾದ್ರೆ ಆಗ ಮಾಡ್ಬೋದಿತ್ತಲ್ಲ ಸರ್. ಟ್ರೆಂಡ್ ಅದೇ ಅಲ್ವಾ ಇದ್ದಿದ್ದು, ಆ ಟ್ರೆಂಡ್ ನ ಬ್ರೇಕ್ ಮಾಡಿ ಇವನ್ ಕೈಲಿ ಹಾಡಿಸಿದ್ರು. ಅದು ಜೊತೆಗೆ ನಾಯಕನ ಎಂಟ್ರಿ ಸಾಂಗ್ ಗಳೆಲ್ಲ ಯಾವಾಗಲೂ ಧಮಾಕೆದಾರ್ ಇರಬೇಕು, ಯಾವಾಗಲೂ ದೊಡ್ಡವ್ರದ್ದು ಯಾರ್ದೋ ಇರುತ್ತೆ, ಆ ಹೆಸರು ಎಲ್ಲ ಏನೋ ಒಂದು ಪ್ರೆಷರ್ ಇರುತ್ತೆ, ಆಡಿಯೋ ಕಂಪ್ನಿಯಿಂದ ಇರ್ಬೋದು, ಪ್ರೊಡ್ಯೂಸರ್ ಕಡೆಯಿಂದ ಇರ್ಬೋದು. ವೈ ಯು ಚೋಸ್ ಮೀ ಸರ್, ಹೆಂಗದು ಅಂತ ಅವರು ಅಂದರು. ವ್ಯಾಸ್ ದ ಮೊಮೆಂಟ್ ಯು ಸ್ಯಾಂಗ್ ಕಂಪೋಸಿಂಗಲ್ಲಿ ನೀವು ಹಾಡಿದ ತಕ್ಷಣನೇ ನನ್ನ ಹಾಡಿಗೆ ಏನು ಬೇಕೋ ನೀವು ಕೊಟ್ರಿ ಅಷ್ಟೇ. ಅದು ಯಾರು ಕೊಟ್ಟರು ನಂಗೆ ಅದು ಬೇಕಷ್ಟೇ, ಅದನ್ನ ಹಿಂದಿಯವರೇ ಕೊಡಬೇಕು, ಕನ್ನಡದವರೇ ಕೊಡಬೇಕು ಅಂತಲ್ಲ. ನನ್ನ ಹಾಡಿಗೆ ನೀವು ಜಸ್ಟಿಫೈ ಮಾಡಿದ್ರಿ, ನಿಮ್ಮ ಫೈನಲ್ ಮಾಡಿದೆ ಅಷ್ಟೇ. ನೀವು ಹೊಸಬ್ರು, ಇನ್ನೂ ಹೆಸರು ಮಾಡಿಲ್ಲ, ಅದ್ಯಾವುದು ನನ್ನ ತಲೆಗೆ ಬರಲಿಲ್ಲ. ಕನ್ನಡ ಚಿತ್ರ ಜಗತ್ತಿನ ದಿಗ್ಗಜ ನಟರಿಗೆ ಅವರ ಟೈಟಲ್ ಸಾಂಗ್ಗಳಿಗೆ ಹಾಡಿರುವಂಥ ಗಾಯಕ ಇದೆ ವ್ಯಾಸರಾಜ್ ಸೋಸ್ಲೆ. ಕಮ್ ಆನ್, ಲೆಟ್ಸ್ ಗೋ. ಸ್ಟಾರ್ಟಿಂಗ್ ವಿತ್ ದರ್ಶನ್ ಅವರೇ, ಚಕ್ರವರ್ತಿ ದರ್ಶನ್. ನೋಡು ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತಿ, ಎತ್ತೋ ಆರ್ತಿ ಬಂದ ಚಕ್ರವರ್ತಿ, ಇದೊಂದು ಹಾಡಿದೆ. ಇಮ್ಮಿಡಿಯೇಟ್ ಅವ್ರಿಗೆ ತಾರಕ್ ಸಿನಿಮಾ ಹಾಡಿದೆ, ಅದರಲ್ಲಿ ಕುಡಿಮಗ ಎಣ್ಣೆ ಹೊಡಿಮಗ ಅದು ಹಾಡಿದೆ. ತಾರಕ್ ಟೈಟಲ್ ಟ್ರ್ಯಾಕ್ ಕೂಡ ಹಾಡಿದೆ. ಪಂಚು ಹೇಗಿದೆ ಗೊತ್ತಾ ಮಿಂಚು, ಈ ಬಲವಂತ ಮಾತು ಹೇಗಿದೆ ಗೊತ್ತಾ, ಬಾಣ ಈ ಚಲವಂತ ಲೇ, ಈ ಜಂಟಲ್ಮನ್ ಥರ ವಂಡರ್ ಯಾರಿಲ್ಲ, ಈ ತೂಫಾನ್ ತಡೆಯುವರಿಲ್ಲ, ಬಾಬಾರೋ ನೀ ಯಾರೋ, ಈಗ ಟ್ರೆಂಡು ನೀನೇನೆ ಬಾಬಾರೋ, ಅದು ಹಾಡಿದೆ. ಆಮೇಲೆ ಒಡೆಯ ಹಾಡಿದೆ ದರ್ಶನ್ ಸರ್ಗೆ, ಬ್ಯಾಕ್ ಟು ಬ್ಯಾಕ್. ಮತ್ತೆ ಹೇ ಒಡೆಯ ಬಾ ಒಡೆಯ ಟೈಟಲ್ ಟ್ರ್ಯಾಕು. ಅದಾದ್ಮೇಲೆ ರಾಬರ್ಟ್. ಮೀಸೆ ತಿರುವುದೇ ಪೊಗರುವುದು ಮಿಡಿ, ಅಹಂಕಾರ ಅನ್ನುವುದ ಮೊದಲು ಹೊರಗಿಡಿ, ಕಾಲು ಕೆರೆದರೆ ಎಲುಬು ಪುಡಿ ಪುಡಿ, ಚಾರ್ಜು ಮಾಡೋ ಪವರ್ ಇದೆ ಇವನು ಎವರಡಿ, ಧೂಮಕೇತು ನಾನು ದಮ್ ಇದ್ದರೆ ತಡಿ, ಬಾ 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 ನಾ ರೆಡಿ. ಏನ್ ಮ್ಯೂಸಿಕ್ ಅದು, ಸಖತ್ ಹಿಟ್ ಅದು, ಬ್ಲಾಕ್ ಬಸ್ಟರ್ ಹಿಟ್ ಸಿಕ್ಕಾಬಿಟ್ಟೆ. ಅದು ತರುಣ್ ಸರ್ಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು. ರೆಕಾರ್ಡಿಂಗ್ ಟೈಮಲ್ಲಿ ಅವ್ರು ಕೊಟ್ಟದ್ನ ಇನ್ಪುಟ್ಸು, ಅಗೇನ್ ಲಿರಿಕ್ಸ್ ಬೈ ನಾಗೇಂದ್ರ ಪ್ರಸಾದ್ ಸರ್. ಅರ್ಜುನ್ ಸರ್ ನನ್ನ ಈ ಸೈಡ್ ಆಫ್ ವಾಯ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದೆ ಅರ್ಜುನ್ ಸರ್. ಅಲ್ಲಿ ತನಕ ನಾನು ಬರೀ ಮೆಲೋಡೀಸೇ ಹಾಡ್ತಾ ಇದ್ದೆ. ಸೊ ಆಲ್ ಮೈ ಟೈಟಲ್ ಟ್ರ್ಯಾಕ್ಸ್ ಎವ್ರಿಥಿಂಗ್ ಅದೆಲ್ಲ ಕ್ರೆಡಿಟ್ಸು
ಐ ವಾಂಟ್ ಟು ಡೆಡಿಕೇಟ್ ಇಟ್ ಟು ಅರ್ಜುನ್ ಸರ್. ಸೊ ಅವ್ರಿಗೆ ಈಸ್ ಮೋರ್ ದನ್ ಮೈ ಬ್ರದರ್ ಇವತ್ತಿಗೆ. ಅವರು ನನ್ನ ಅಷ್ಟೇ ಕ್ಲೋಸ್ ಆಗಿ ಫ್ಯಾಮಿಲಿ ಒಂಥರ ಒಬ್ಬ ತಮ್ಮನಾಗಿ ನೋಡ್ತಾರೆ. ವೆರಿ ಈಸ್ ಆರ್ ಗೋ ಟು ಪರ್ಸನ್. ಏನಾದರೂ ಹೇಳಬೇಕು, ಏನಾದ್ರು ಹೇಳ್ಕೋಬೇಕು, ಖುಷಿ ವಿಷಯ ಇರ್ಬೋದು ಅಥವಾ ಏನೇ, ಇಟ್ಸ್ ಅರ್ಜುನ್ ಸರ್ ಫಸ್ಟ್ ತಲೆಗೆ ಬರೋದೇ ಅವರು. ಆ್ಯಂಡ್ ಅವರು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ. ಅವರು ಅದು ಹೇಳೋದು, ನಿಮ್ಮ ತಮ್ಮಗಿಂತ ಹೆಚ್ಚು ನೀವು ಅಂತಾನೆ. ಆ್ಯಂಡ್ ಅಷ್ಟು ಮನಸ್ಸಿಂದ ಅದನ್ನು ಹೇಳ್ತಾರೆ, ಹಾಗೆ ನಡ್ಕೋತಾರೆ. ನೈಸ್. ಇನ್ಯಾವುದು ದರ್ಶನ್ ಅವ್ರಿಗೆ? ದರ್ಶನ್ ಅವ್ರಿಗೆ ಇದೊಂದು ಸೀರೀಸ್ ಆಯಿತು. ಸುದೀಪ್ ಅವ್ರಿಗೆ, ಬಿಫೋರ್ ಸುದೀಪ್ ಅವ್ರು ಬರಕ್ಕೆ ಮುಂಚೆ ಈ ಹಾಡುಗಳನ್ನ ನಾಯಕ ಕೇಳ್ತಾರೆ ಗೊತ್ತಾ? ನೋಡೋರ್ಗೆ ಹೆಂಗಿತ್ತು ಸ್ಕ್ರೀನ್ ಮೇಲೆ ಅಂದರೆ, ಇಸಿ ಹಾಡುಗಾರ ಮತ್ತು ಕಲಾವಿದ. ಪಿ ಬಿ ಶ್ರೀನಿವಾಸ್ ಅವರು ಹಾಡ್ತಿದ್ರು, ಅಣ್ಣವ್ರು ಆ್ಯಕ್ಟ್ ಮಾಡ್ತಿದ್ರು ಅಂದರೆ ಆ ಕಂಠಸಿರಿ ಅಷ್ಟು ಚೆನ್ನಾಗಿ ಹೋಲ್ತಿತ್ತು. ಅದು ತುಂಬ ಇಂಪಾರ್ಟೆಂಟ್ ಯಾವಾಗಲೂ ಕೂಡ. ಸೊ ವ್ಯಾಸರಾಜ್ ಹಾಡ್ತಿದ್ದಾರೆ, ದರ್ಶನ್ ಅವರು ಸ್ಕ್ರೀನ್ಲಿದ್ದಾರೆ ಅಂದಾಗ ಡೆಡ್ಲಿ ಕಾಂಬೋ ಇದೆಯಲ್ಲ, ಅದನ್ನ ದರ್ಶನ್ ಅವ್ರು ಫೀಲ್ ಮಾಡಿ ಏನು ಹೇಳಿದ್ರು? ಏನಿ ಆ ಥರದ್ದು ಇದೆ. ನಾನು ಚಕ್ರವರ್ತಿ ಹಾಡಿದಾಗ್ಲ ಅವ್ರ ಬರ್ಡೇ ಟೈಮಲ್ಲಿ ರಿಲೀಸ್ ಆಗಿದ್ದು ಚಕ್ರವರ್ತಿ. ಫೆಬ್ 14th ಟೈಮಲ್ಲ, ಫೆಬ್ 10th ಏನೋ, ಫೆಬ್ 16th ಅವ್ರ ಬರ್ಡೇ ಅಲ್ಲ, ಆಡಿಯೋ ರಿಲೀಸ್ ಆಗಿರುತ್ತೆ. ದರ್ಶನ್ ಸರ್ಗೆ ಎಷ್ಟು ಇಷ್ಟ ಆಗಿತ್ತಂತೆ ಅಂದರೆ, ಅವಾಗ ಬಂದವ್ರಿಗೆಲ್ಲರಿಗೂ ನನ್ನ ಹೊಸ ಹಾಡು ಕೇಳಿ ಅಂದ್ಬಿಟ್ಟು ಮನೇಲಿ ಕೇಳ್ಸೋರಂತೆ, ಕಾರಲ್ಲಿ ಹೋಗ್ತಿದ್ರೆ ಕಾರಲ್ಲಿ ಕೇಳ್ಸೋರಂತೆ. ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದ್ದೆ, ತುಂಬ ಲೂಪಲ್ಲಿ ಕೇಳಿದ್ರಂತೆ. ಅದನ್ನು ನನಗೆ ಇದರಲ್ಲಿ ತಾರಕ್ ಆಡಿಯೋ ಲಾಂಚಲ್ಲಿ ಸಿಕ್ಕಿದಾಗ, ವ್ಯಾಸ್ ಅಂದರೆ ನೀವೇನಾ? ಓ, ನೋಡಿರಲಿಲ್ಲ ನಾನು, ತುಂಬ ಚೆನ್ನಾಗಿ ಹಾಡಿದ್ದೀರಾ, ನಿಮ್ಮ ವಾಯ್ಸ್ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಯೂಶಲಿ ಹೇಮಂತ್ ಅವ್ರದ್ದು ಇಷ್ಟಪಡ್ತೀನಿ. ಸೊ ಅದು ಬಿಟ್ಟರೆ ನನಗೆ ನಿಮ್ಮ ವಾಯ್ಸು ನನ್ನ ಪರ್ಸ್ನಾಲಿಟಿಗೆ ಸೂಟ್ ಆಗುತ್ತೆ ಅನಿಸುತ್ತೆ, ಕೆಲಸ ಮಾಡೋಣ ಜೊತೆಗೆ ಅಂತ. ಅದಾದಮೇಲೆ ಮತ್ತೆ ಒಡೆಯ, ರಾಬರ್ಟ್ ಎಲ್ಲ ಹಾಡಿದಾಗ ಐ ಬಿಕೇಮ್ ಕ್ಲೋಸ್. ಕತಾರ್ಗೆ ಒಂದ್ಸಲಿ ನಾವಿಬ್ಬರು ಕನ್ನಡ ಸಂಘಕ್ಕೆ ಗೆಸ್ಟ್ಗಳಾಗಿ ಕರೆಸಿದ್ರು, ಒಂದು ಶೋ ಮತ್ತು ಹಂಗೆ ಅಂತ. ಅದೇ ಟೈಮಲ್ಲಿ ದರ್ಶನ್ ಅವರು ಮತ್ತು ಸೃಜನ್ ಅವ್ರು ಬಂದಿದ್ರು. ಓಕೆ. ವಿ ಸ್ಪೆಂಟ್ 2-3 days ಟುಗೆದರ್ ಜೊತೆಯಲ್ಲಿ. ಅವಾಗೆಲ್ಲ ಅದೇ ಹೇಳ್ತಾ ಇದ್ರು, ತುಂಬ ಇಷ್ಟ ರೀ, ಚೆನ್ನಾಗಿ ಹಾಡ್ತೀರಾ ಅಂತ. ಹೀರೋಯಿಂದ ಆ ಕಾಂಪ್ಲಿಮೆಂಟ್ ತಗೊಳ್ಳೋದು ಇಟ್ಸ್ ಅ ವೆರಿ ಹ್ಯಾಪಿ ಥಿಂಗ್ ಆ್ಯಕ್ಚುಲಿ. ದರ್ಶನ್ ಅವರು ಒಂದಷ್ಟು ಹಾಡುಗಳು ಅವರು ಇಷ್ಟಪಟ್ಟರು, ಅಭಿಮಾನಿಗಳು ಇಷ್ಟಪಟ್ಟರು, ನಿಮಗೊಂದು ದೊಡ್ಡ ಮಟ್ಟದ ಯಶಸ್ಸು ತಂದು ಕೊಡ್ತು. ನೆಕ್ಸ್ಟ್ ಗೋ ಹೆಡ್ ಸುದೀಪ್ ಅವರು. ಸುದೀಪ್ ಅವ್ರಿಗೆ ನಾನು ಹಾಡಿದ ಫಸ್ಟ್ ಹಾಡು ಪೈಲ್ವಾನ್ಗೆ. ಅದು ಬಂದ ನೋಡೋ ಪೈಲ್ವಾನ್. ಅದು ಇವತ್ತಿಗೆ ಎಲ್ಲ ಚಾನಲ್ಗಳಲ್ಲೂ ಏನೋ ಒಂದು ಜೋಶಲ್ಲಿ ಬರೋ ಎಂಟ್ರಿ ಏನೋ ಬೇಕು ಅಂದರೆ ಇವತ್ತಿಗೂ ಯೂಸ್ ಆಗೋವಂಥ ಹಾಡು. ಪ್ರತಿ ರಿಯಾಲಿಟಿ ಶೋನಲ್ಲೂ ಈಗ ಇವನು ಹಾಡಿದ್ನಲ್ಲ, ಇಷ್ಟು ಸಾಂಗ್ಸು ಪ್ರತಿ ರಿಯಾಲಿಟಿ ಶೋನಲ್ಲೂ ಯೂಸ್ ಆಗೇ ಆಗುತ್ತೆ ಅಟ್ ಸಮ್ ಪಾಯಿಂಟ್. ಕರೆಕ್ಟ್, ಅಗ್ರಿ. ಅದು ಅಗೇನ್ ಸುದೀಪ್ ಸರ್ಗೆ, ಅರ್ಜುನ್ ಸರ್, ಇದು ಪೈಲ್ವಾನು ಚಕ್ರವರ್ತಿ ಟೈಮಲ್ಲಿ ರಿಲೀಸ್ ಆಗಿದೆ ಅನ್ಸುತ್ತಲ್ಲ. ಹೆಬ್ಬುಲಿ ಚಕ್ರವರ್ತಿ ಜೊತೆಗೆ ಬಂತು ಇರ್ಬೋದು. ಹೆಬ್ಬುಲಿಗೂ ಟೈಟಲ್ ಟ್ರ್ಯಾಕ್ ಹಾಡಿದೆ ನಾನು. ಯಾವ್ದು? ಅದೇ ಇದು ಹುಲಿ ಹುಲಿ ಹೆಬ್ಬುಲಿ. ಸೊ ಅಲ್ಲಿಂದ ಸುದೀಪ್ ಸರ್ ಜರ್ನಿ ಸ್ಟಾರ್ಟ್ ಆಗಿತ್ತು ಜೊತೆ. ಪೈಲ್ವಾನ್ ಅಗೇನ್ ಸೂಪರ್ ಹಿಟ್ ಆಯ್ತು. ಆಮೇಲೆ ಕೋಟಿಗೊಬ್ಬ 3 ಆಕಾಶನೇ ಅದರಿಸುವ ಈ ಭೂಮಿನ ಪಳಗಿಸುವ, ಅದು ಸಿಕ್ಕಾಪಟ್ಟೆ ಹಿಟ್ ಆಯ್ತು ಸುದೀಪ್ ಸರ್ಗೆ. ಆ್ಯಂಡ್ ಮ್ಯಾಕ್ಸ್ಗೆ ಇನ್ಫ್ಯಾಕ್ಟ್ ಅಜನೀಶ್ ಅವರು ಮ್ಯಾಕ್ಸೇ ಮ್ಯಾಕ್ಸಿಮಮ್ ಮಾಸ್ ಆ ಸಾಂಗ್ಗೆ ನನಗೆ ಬೆಳಗ್ಗೆ ಏನೋ ಫೋನ್ ಮಾಡಿದ್ದಾರೆ. ನನ್ನ ಫೋನ್ ಏನೋ ಸೈಲೆಂಟಲ್ಲಿ ಇತ್ತು, ಹಿಂದಿನ ಮತ್ತೆ ಶೋ ಮುಗಿಸ್ಕೊಂಡು ಬಂದಿದ್ದೆ. ಅವತ್ತು ಅರ್ಜೆಂಟಲ್ಲಿ ಏನೋ ರೆಕಾರ್ಡ್ ಮಾಡಬೇಕು ಅಂದರು, ಐ ಕುಡಂಟ್ ಗೋ. ಅದರ್ವೈಸ್ ಮ್ಯಾಕ್ಸೆಲ್ಲೂ ಬ್ಯಾಕ್ ಟು ಬ್ಯಾಕ್. ಶಿವಣ್ಣ ಅವ್ರಿಗೆ ತುಂಬ ಹಾಡಿದ್ದೀನಿ. ತಕ್ಕಿಟ್ಟ 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 ತಾಳ ಸುಂದರ. ಇದು ಮೆಲಡಿ, ಇದು ಮೆಲಡಿ. ಅದೊಂದು ಸ್ವಲ್ಪ ರಫಿ ಥರ ಟ್ರೈ ಮಾಡಿದ್ವಿ ಅದೊಂದು. ಅದು ಚೆನ್ನಾಗಿ ರೀಚ್ ಆಗಿತ್ತು. ರಚಿತಾ ಅವ್ರಿಗೆ ಹಾಡ್ತಾರೆ ಶಿವಣ್ಣ.